Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಈಗ ಯಾವ್ದಾರ ವಿಚಾರನ ಸೋಷಿಯಲ್ ಮೀಡಿಯಾದಲ್ಲೋ ಅಥವಾ ಇನ್ಯಾವುದೋ ರೀತಿಯಲ್ಲಿ ಹೋದಾಗ ಅದಕ್ಕೆ 108 ದಾರಿಗಳು ಸಿಕ್ಬಿಡ್ತವೆ, ಎಲ್ಲೆಲ್ಲೋ ಹೊರಟೋಗ್ತವೆ. ನಾವು ಅದನ್ನು ಹುಡ್ಕದ ಪ್ರಾರಂಭದಲ್ಲಿ ಈ ಇನ್ಸಿಡೆಂಟ್ ಆಯ್ತಲ್ಲ, ಇದಕ್ಕೆ ಯಾರು ಕಾರಣಕರ್ತರು, ಸೊ ರೆಕಾರ್ಡ್ ಮಾಡಿದವ್ರು ಯಾರು, ಆ ರೆಕಾರ್ಡ್ ಮಾಡಿದವರಿಂದ ಎಲ್ಲಿಗೆ ಹೋಯ್ತು, ಅವ್ಯಾವು ಬೇಡ ಅಂತಂದರೆ ಒಬ್ಬ ಏನಾರ ಚರ್ಚೆ ಆಗಿರಲಿ, ದೇವರಾಜೇಗೌಡ ಶಿವರಾಮೇಗೌಡ ಏನಾರ ಚರ್ಚೆ ಆಗಿರಲಿ, ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿಗಳು, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರ ಜೊತೆಗೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಇವತ್ತು ಸಂತ್ರಸ್ತರಿರ್ಬೋದು, ಸಂತ್ರಸ್ತರ ಪರವಾಗಿರೋದಿರ್ಬೋದು ಅಥವಾ ಬೇರೆ ಯಾವುದೋ ಪಬ್ಲಿಕ್ ಇಂಟ್ರೆಸ್ಟ್ ಇರೋದಿರ್ಬೋದು, ಸರ್ಕಾರದ ಮುಖ್ಯಮಂತ್ರಿ ಹತ್ರ, ಗೃಹ ಮಂತ್ರಿ ಹತ್ರ, ಉಪಮುಖ್ಯಮಂತ್ರಿ ಹತ್ರ ಹೋಗಿ ಈ ಇನ್ಸಿಡೆಂಟ್ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇದೆ ಅಥವಾ ಈ ಇನ್ಸಿಡೆಂಟನ್ನು ನಿಮಗೆ ಸರ್ಕಾರಕ್ಕೆ ಎಂಕ್ವೈರಿಗೆ ಅನುಕೂಲ ಆಗುತ್ತೆ, ಸಂತ್ರಸ್ತರಿಗೆ ಏನಾರು ಸಹಾಯ ಆಗುತ್ತೆ ಅನ್ನೋ ಚರ್ಚೆ ಮಾಡಿದ್ರು ತಾನೇ ತಪ್ಪೇನು ಒಂದೇ ಚರ್ಚೆ ಮಾಡಿದ್ರೆ ಅದು ಅಪರಾಧನ? ಸೊ ಮೂಲ ಈ ಇಷ್ಟೂ ಜನ ಸಂತ್ರಸ್ತರಿದ್ದಾರಲ್ಲ, ಅದು ಎಷ್ಟು ಜನ ಏನು ಅನ್ನೋದು ಎಂಕ್ವೈರಿನಲ್ಲಿ ಗೊತ್ತಾಗಬೇಕು. ಇಲ್ಲ ಯಾರು ಇದನ್ನು ರಿಲೀಸ್ ಮಾಡಿದ್ದಾರೆ, ಪ್ರಾರಂಭದಲ್ಲಿ ರೆಕಾರ್ಡ್ ಮಾಡಿದ್ದಾರೆ, ಅವ್ರು ಹೇಳಬೇಕು. ಯಾರು ತಪ್ಪಿತಸ್ಥಿದ್ದಾರೆ ಅವ್ರು ಹೇಳಬೇಕು, ನಾನು ಇಷ್ಟು ಜನ ಜೊತೆ ಈ ಥರ ಎಲ್ಲ ಇತ್ತು ಅಂತ. ನಮಗಂತೂ ಅದು ಗೊತ್ತಿಲ್ಲ. ಎನ್ಕ್ವೈರಿ ಆಗಂಟ ನಾವು ತಾಳ್ಮೆ ಇದ್ದೀವಿ, ಇವ್ರಿಗೆ ತಾಳ್ಮೆ ಇಲ್ಲ. ನೋಡಿ, ಇದ್ರ ಬಗ್ಗೆ ಚರ್ಚೆ ಮಾಡೋದ್ಕಿಂತ ಇವತ್ತೇನಾದರೂ ಕರ್ನಾಟಕದಲ್ಲಿ ಸ್ವತಂತ್ರ ಬಂದ ಮೇಲೆ ಒಂದಷ್ಟು ನ್ಯಾಯ ಸಿಕ್ಕಿದೆ, ಒಂದಷ್ಟು ತನಿಖೆಯಲ್ಲಿ ಏನಾದರೂ ಸತ್ಯಾಂಶ ಹೊರಗಡೆ ಬಂದಿದ್ದರೆ, ಕರ್ನಾಟಕದ ತನಿಖಾ ಸಂಸ್ಥೆಗಳು CBI ಇಲ್ಲಿವರೆಗೆ ಮಾಡಿದಂಥ ಯಾವುದೇ ತನಿಖೆನಲ್ಲೂ ಸಹ ಎಲ್ಲ ಕ್ಲೀನ್ ಚಿಟ್ ಆಗಿದ್ದಾವೆ, ಇಲ್ಲ ಮೂಲೆ ಬಿದ್ದಿದ್ದಾವೆ, ಯಾವುವೂ ಇಲ್ಲ. ಇವತ್ತು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಈ ರಾಜ್ಯದ ಪೊಲೀಸ್ ಅಧಿಕಾರಿಗಳು ಸಮರ್ಥರು ಅಂತ ಎಷ್ಟೋ ಸಾರಿ ಹೇಳೋರು. ಟಿ ವಿಲಿ ನೀವೇನಾಗುತ್ತೆ, ಬುದ್ಧಿವಂತರು ಯಾರು ಚಲುವರಾಯಸ್ವಾಮಿನೋ ರವಿನೋ ಸಿಕ್ಬಿಟ್ರೆ ಮಾತ್ರ ಹಳೆದು ಸೇರಿಸ್ಬಿಟ್ಟು ಹೊಡೆದ್ಬಿಡ್ತೀರ. ಈಗ ಎಷ್ಟೋ ಸಲ ಹೇಳೋರಲ್ಲ ಕುಮಾರಸ್ವಾಮಿಯವರು ಭಾಳ ಸಮರ್ಥರು ಅಂತ, ಅದನ್ನು ಕೊಡಿರಿ, ತೆಗೀರಿ, ನಿಮ್ಮ ಟಿ ವಿಲೇ ಇರ್ತದಲ್ಲ. ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಮಾತ್ರ ಪೊಲೀಸ್ ಆಫೀಸರ್ಸ್ ಸಮರ್ಥರಿದ್ದಾರೆ. ಇವತ್ತು ನಮ್ಮ ಸರ್ಕಾರ ಇದ್ದಾಗ ಪೊಲೀಸ್ ಆಫೀಸರ್ಸು ಸರಿ ಇಲ್ಲ. ಬಿಡ್ರಿ, ಅದು ಯಾಕೆ ಬೇರೆ ವಿಚಾರ ಹೇಳಿ. ಟಾರ್ಗೆಟ್ ಅಂತಂದರೆ ಎಲ್ಲೋ ಅವರು ಈಗ ಅವ್ರಿಗೆ ಪೊಸಿಷನ್ನು ಅಭದ್ರತೆ ಕಾಡ್ತಾ ಇರಬೇಕು. ಯಾವನ್ರಿ ಅಂತಾರೆ. ಈಗ ಹಂಗಂದರೆ ಚಲುವರಾಯಸ್ವಾಮಿ ಯಾವನ್ರಿ ಅವನು ಅಂತಾರೆ, ಏನು ಮಾಡೋಕ್ಕದ್ದು. ಅದಕ್ಕೆ DK ಶಿವಕುಮಾರು ನಮ್ಮ ಪಕ್ಷದಲ್ಲಿ, ರಾಜ್ಯದಲ್ಲಿ, ಒಕ್ಕಲಿಗ ಸಮಾಜದಲ್ಲಿ, ಜೊತೆಗೆ ನಮ್ಮ ಪಕ್ಷ ಏನು ಸಮಾಜಕ್ಕೆ ಅಂತಲ್ಲ, ಒಬ್ಬರು ಪ್ರದೇಶ ಕಾಂಗ್ರೆಸ್ ಆಗಿ ಸಕ್ಸಸ್ಫುಲ್ಲಾಗಿ 136 ಜನನ ಸಿದ್ದರಾಮಯ್ಯನವರು ಅವರು ಒಟ್ಟಿಗೆ ಕೂಡಿ ಸರ್ಕಾರ ತಂದಿದ್ದಾರೆ. ಇವತ್ತು ಲೋಕಸಭಾ ಚುನಾವಣೆ ಎದುರಿಸ್ತಾ ಇದ್ದಾರೆ. ಅವರಿಗೆ ಇವತ್ತು ಅವರ ಇಲ್ಲಿವರೆಗೆ ದೇವೇಗೌಡರು ಪಕ್ಷವನ್ನು ಕಟ್ಟಿ ಉಳಿಸ್ಕೊಂಬಂದು, ಸೊ ಅದನ್ನು ಮುಂದುವರಿಸ್ಲಿಕ್ಕೆ ಆಗದಲ್ಲೇ ಇವತ್ತು ಅಲಯನ್ಸ್ಗೆ ಹೋಗಿದ್ದಾರೆ. ಸೊ ಅಲ್ಲಿ ಈ ಥರದ್ದೆಲ್ಲ ಗೊಂದಲ ಸೃಷ್ಟಿಯಾಗಿದೆ. ಈ ಇದರಲ್ಲಿ ಬಹುಶಃ DK ಶಿವಕುಮಾರ್ ಮೇಲೆ ಮಾತಾಡೋದ್ರಿಂದ DK ಶಿವಕುಮಾರ ವ್ಯಕ್ತಿತ್ವವನ್ನು ಸ್ವಲ್ಪ ಅಲ್ಲಾಡಿಸ್ಬೋದು ಅಂತಲ, ಅಥವಾ ಇಲ್ಲ ಈ ಇಶ್ಯೂ ಡೈವರ್ಟ್ ಮಾಡ್ಬೋದು ಅಂತಲ, ಏನು ಅವರಲ್ಲಿ ಪ್ಲಾನ್ ಇದೆಯೋ ಗೊತ್ತಿಲ್ವಲ್ಲ, ಅವರೇ ಹೇಳಬೇಕು, ನಮಗೇನು ಗೊತ್ತಿಲ್ಲ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.